ಮೈನಾ ಇಲ್ಲ ಅಂದಿದ್ರೆ ನಾವೀಗ ಮದುವೆಗೆ ಬರಕ್ಕಾಗ್ತಿರ್ಲಿಲ್ಲ. ನನ್ನಿಂದ ನೀನ್ ಕಳ್ಕೊಂಡಿದ್ ಒಡವೆ ನಿನಗೆ ವಾಪಸ್ಸೂ ಬರ್ತಿರಲಿಲ್ಲ ಅಕ್ಕ. ಅಣ್ಣಯ್ಯ, ಇವಾಗ ಅದೆಲ್ಲ ಬೇಕಾ? ಮೈನಾ, ಅನು. ಅಯ್ಯೋ ಮೈನಾ, ಧ್ರುವ ಅವ್ರು ಕರೀತಿದ್ದಾರೆ, ಬಾರೆ. ನನಗ್ ಸ್ವಲ್ಪ ಕೆಲ್ಸ ಐತೆ, ನಾನು ಆಮೇಲೆ ಬರ್ತೀನಿ. ಅಯ್ಯೋ ಬಾರೆ, ಹೋಗೋಣ. ಆಮೇಲೆ ಬರ್ತೀನಿ ಅನ್ನು, ಕೆಲ್ಸ ಐತೆ. ನೀನ್ ಬರ್ತೀಯಾ ಇಲ್ವಾ? ಬಾ, ನೀನ್ ಹೋಗಿ ನಾನು ಬರ್ತೀನಿ. ಹೋಗೋಣ ಬಾ. ಮೈನಾ ಕರೀತವ್ರಲ್ವಾ, ಹೋಗು. ಮೈನಾ, ಹಾಗೆಲ್ಲ ಕಾಯಿಸ್ಬಾರ್ದು, ಹೋಗು ಹೋಗು ಹೋಗು, ಬಾ ಹೋಗು. ಸರಿ ಬನ್ನಿ, ಊಟಕ್ಕೆ ಹೋಗೋಣ. ನೀವಿಬ್ರು ಊಟ ಮಾಡಿಲ್ಲ, ಬನ್ನಿ. ಬಾ ಬಾ. ಏನ್ ಮೇಡಮ್, ನಮ್ಮ ಊರಿಗೆ ಬರೋದಾದ್ರೆ ನನಗೆ ಹೇಳ್ದಲೆ ನೀವು ಬರ್ತಾನೆ ಇರ್ಲಿಲ್ಲ. ಬಂದ್ರು ಫೋನ್ ಹಾಕ್ತಿದ್ರಿ, ಇವಾಗೇನು ಬರೋದು ಹೇಳಿಲ್ಲ, ಬಂದಿರೋದು ಹೇಳಿಲ್ಲ. ಏನ್ ಸಮಾಚಾರ? ಫಸ್ಟ್ ಆಫ್ ಆಲ್, ನನಗೆ ನಿಮ್ ಊರಿಗೆ ಬರೋ ಐಡಿಯಾನೇ ಇರ್ಲಿಲ್ಲ. ಪುಷ್ಪಕ್ ಹೊಟ್ಟಿದ್ದಕ್ಕೆ ಅವನೊಬ್ಬನ್ನೇ ಕಳ್ಸೋದು ಏನಿದೆ ಅಂತ ನಾನು ಅವನ ಜೊತೆ ಬಂದಿದ್ದಾಯ್ತು. ನೀವು ಬರೋದೇನೋ ಓಕೆ ಮೇಡಮ್, ಆದ್ರೆ ನಿಮ್ ಜೊತೆ ಆ ಸಿದ್ದುನು ಕರ್ಕೊಂಡ್ ಬಂದಿದ್ದೀರಲ್ಲ. ಎಲ್ಲ ನನ್ ಕರ್ಮ. ಆ ಮೈನಾ ಪುಷ್ಪಕ್ ಫೋನ್ ಮಾಡಿ ಬರ್ತಾ ಸಿದ್ದುನ್ ಕರ್ಕೊಂಡ್ ಬಾ ಅಂತ ಹೇಳಿದ್ಲಂತೆ. ಅದಕ್ಕೆ ಪುಷ್ಪಕ್ಕೂ ಕರ್ಕೊಂಡ್ ಬಂದ. ನನಗ್ ಬೇರೆ ವಿಧಿ ಇಲ್ದೆ ಅವನ್ ಜೊತೆ ಬರ್ಬೇಕಾಯ್ತು. ಅಲ್ಲ, ನನಗ್ ಕ್ವೆಶ್ಚನ್ ಮಾಡೋದಿರ್ಲಿ, ಅದೇನು ನೀವು ಬಿಟ್ಕೊಟ್ಟಿದ್ಕೆ ಮಂಟಪ ಸಿಕ್ತಂತೆ ಇವ್ರಿಗೆ? ನೀವು ಚೇಂಜ್ ಆಗ್ಬಿಟ್ರ ಹೇಗೆ? ಅದ್ಯಾವ ಸೀನ್ ಇಲ್ಲ, ಬೇರೆ ದಾರಿ ಇಲ್ದೆ ಹಿಂಗ್ ಮಾಡಿದೀನಿ ಅಷ್ಟೇ. ಅರ್ಥ ಆಗ್ಲಿಲ್ಲ. ಜೀವನದಲ್ಲಿ ಕೆಲವೊಂದನ್ನ ಪಡ್ಕೋಬೇಕು ಅಂದ್ರೆ ಇನ್ ಕೆಲವೊಂದನ್ನ ಬಿಟ್ಕೊಡ್ಬೇಕಾಗತ್ತೆ. ನನ್ ಕೆಲ್ಸ ಆಗ್ಬೇಕು ಅಂತಾನೆ ನಾನು ಆ ಮಂಟಪನ ಬಿಟ್ಕೊಟ್ಟಿದ್ದು. ಆದ್ರೆ ಈಗ ನಾನು ಅಂದ್ಕೊಂಡ್ರು ಯಾವ ಕೆಲ್ಸನೂ ಆಗ್ತಾ ಇಲ್ಲ. ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಕಾಯ್ಕೊಂಡಿದ್ದೀನಿ. ಒಂದು ವೇಳೆ ಏನಾದ್ರೂ ನಾನು ಅನ್ಕೊಂಡಿರೋಂಗ್ ಆಗ್ಲಿಲ್ಲ ಅಂದ್ರೆ ಈ ಮದ್ವೆನೆ ನಡೆದಿರೋ ಹಾಗೆ ಮಾಡ್ತೀನಿ. ಅದ್ ಸರಿ, ಅಂತ ಕೆಲ್ಸ ಏನಾಗ್ಬೇಕು ಅಂತ ಮೈನಾ ಮುಂದೆ ತಲೆ ಬಾಗ್ತಾ ಇದ್ದೀರಾ? ನನಗಿರೋ ದೊಡ್ಡ ಶತ್ರುನೇ ಆ ಮುತ್ತಣ್ಣ. ಆದ್ರೆ ಅದಕ್ಕಿಂತ ದೊಡ್ಡ ಶತ್ರು ಆ ಮುತ್ತಣ್ಣನ ಮಗಳು ಮೈನಾ. ಅವಳನ್ನ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ನನ್ನ ಮಾತನ್ನೇ ಕೇಳ್ಕೊಂಡು ನನ್ನ ಕಾಲ್ ಕೆಳಗನೆ ಬಿದ್ದಿರ್ಬೇಕು. ಹಂಗ್ ಮಾಡ್ಕೊಳ್ಳೋದೆ ನನ್ ಗುರಿ ಮೇಡಮ್. ಅದಕ್ಕೋಸ್ಕರ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದೆ. ಆದ್ರೆ ಆ ಪ್ಲಾನ್ ಎಲ್ಲ ಎಕ್ಕುಟ್ಟೋಯ್ತು. ಆದ್ರೆ ಈಗ ಅವಳೆ ಮಂಟಪ ಬೇಕು ಅಂತ ನನ್ನ ಹತ್ರ ನಾಟಕ ಮಾಡಿದ್ಲು. ನಾನು ಯಾಮಾರ್ ನಂಬಿಟ್ಟೆ. ಆದ್ರೆ ಅವಳು ಊರ್ನವ್ರ ಮುಂದೆ ನನಗೆ ಅವಮಾನ ಮಾಡ್ದಾಗ್ಲೇ ಅವಳು ನಿಜವಾದ ಬಣ್ಣ ಗೊತ್ತಾಗಿತ್ತು. ಮುತ್ತಣ್ಣ ಏನಾದ್ರೂ ಅವಳ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡಕ್ ರೆಡಿ ಆಗಿದ್ದಿದ್ರೆ ರಾಧನ್ ಮದುವೆ ಈ ಜನ್ಮದಲ್ಲಿ ನಡೀತಾ ಇರ್ಲಿಲ್ಲ. ಅಲ್ಲ ಕೃಷ್ಣ, ನೀವ್ ನೋಡಕ್ಕೆ ಎಷ್ಟು ಚೆನ್ನಾಗಿದ್ದೀರಾ. ನೀವ್ ಇವಾಗ್ಲೂ ಮನ್ಸ್ ಮಾಡಿದ್ರೆ ನಿಮ್ ಹಿಂದೆ ಸಾವಿರ ಹುಡುಗಿರ್ ಬಂದು ಕ್ಯೂ ನಿಲ್ತಾರೆ. ಅದನ್ ಬಿಟ್ಟು ಹೋಗಿ ಹೋಗಿ ಆ ಮೈನನ ಮದ್ವೆ ಮಾಡ್ಕೊಂಡು ನಿಮ್ ಲೈಫ್ನ ಹಾಳು ಮಾಡ್ಕೋಬೇಕು ಅನ್ಕೊಂಡಿದ್ದೀರಲ್ಲ. ಆ ಮುತ್ತಣ್ಣನ್ ಮೇಲಿರೋ ಸೇಡ್ಗೆ ಇದೊಂದೇನ ನಿಮಗ್ ದಾರಿ ಸಿಕ್ಕಿದ್ದು? ನೋಡಿ, ಸುಮ್ನೆ ದುಡುಕಿ ನಿರ್ಧಾರ ತಗೊಳ್ಳೋದನ್ ಬಿಟ್ಟು ಆ ಮುತ್ತಣ್ಣನ ಸೇಡ್ ತೀರಿಸ್ಕೊಳಕ್ಕೆ ಬೇರೆ ದಾರಿನ ಹುಡುಕಿ. ಲೋ ಲೆವೆಲ್ಗಿಳ್ದು ನಿಮ್ ಇಮೇಜ್ನ ಹಾಳು ಮಾಡ್ಕೋಬೇಡಿ. ಏನ್ ಮೇಡಮ್, ಇದ್ದಕ್ಕಿದ್ದಾಗೆ
ನೀವು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ನಾನೇನು ಅವಳಿಗೆ ಸಪೋರ್ಟ್ ಮಾಡ್ತಿಲ್ಲ ಕೃಷ್ಣ. ನೋಡಿ, ನಾನು ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಿರೋದು. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದಹಾಗೆ ಆಲ್ರೆಡಿ ಮೈನಾ ಮದುವೆ ಫಿಕ್ಸ್ ಆಗೋಗಿದೆಯಲ್ಲ. ಯಾರು? ಮದ್ವೆ ಗಂಡಿನ ಚಿಕ್ಕಪ್ಪನ ಮಗನ ಕೊಟ್ಟು ಮೈನಾ ಮದ್ವೆನ ಮಾಡಬೇಕು ಅಂತ ಮಾತಾಡ್ಕೊಳ್ತಿದ್ರು. ಇನ್ಫ್ಯಾಕ್ಟ್ ಎರಡೂ ಮನೆಯವರು ಅದನ್ನ ಒಪ್ಕೊಂಡಿದ್ದಾರೆ. ಸೊ ಅವ್ರ ಅಕ್ಕನ ಮದ್ವೆ ಮುಗ್ದಿದ ತಕ್ಷಣ ಮೈನಾ ಮದ್ವೆ ಮಾಡಬೇಕು ಅಂತ ಇದ್ದಾರೆ. ಮೇಡಮ್, ನೀವು ಹೇಳ್ತಾ ಇರೋದು ನಿಜನಾ? ಹೌದು, ನಾನು ಹೇಳ್ತಿರೋದು ನಿಜಾನೇ. ಮುಗ್ದೋಗಿರೋ ಕತೆನ